ನಮಸ್ತೆ ಅಂಶು ಅಶೋಕ್ ಹೆಗಡೆ. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಏನು ನವರಾತ್ರಿ ಅಥವಾ ದಸರಾ ಏನು ಹೇಳ್ತಾರಲ್ಲ ಅದ್ರ ಬಗ್ಗೆ ತಾನೇನು ಮಾತಾಡ್ತೆ? ಇವತ್ತು ನಿಮ್ಮ ಕಡೆ ಅದು ನವರಾತ್ರಿಯಲ್ಲಿ ಸುಮಾರು ಸ್ಪೆಷಲ್ ಹಾಡುಗಳು ಏನಿರುತ್ತಲ್ಲ ಅದರ ಬಗ್ಗೆ ಏನಾದರೂ ಮಾಡ್ತೀರಾ? ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಒಂದು ಕೆಲವುದು ನನಗೆ ನಾನು ತುಂಬಾ ಗೌರವಿಸುವಂತ ಒಂದು ದೇವಸ್ಥಾನಗಳ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ಬಿಡ್ತೀನಿ. ಹೇಳಿ. ಈ ನಿಲ್ಕುಂದ ಹತ್ರ ದೇವಿ ಮನೆ ದೇವಸ್ಥಾನ ಅಂತ ದುರ್ಗಾ ಮಾತೆ ಅಂತ, ಆ ದೇವಿ ಆರಾಧಕ ನಾನು. ಅಲ್ಲಿ ಪುರೋಹಿತರಿದ್ರು, ಅರ್ಚಕರು. ಬಟ್ ಅವರಿಗೆ ನಾನು ಇವತ್ತಿನವರೆಗೂ ಗುರುಗಳೇ ಅಂತಲೇ ಕರೆಯೋದು. ನನ್ನ ಎಷ್ಟೋ ಕಷ್ಟಗಳಲ್ಲಿ ಅವರು ಶಕ್ತಿಯಾಗಿ ನಿಂತವರು. ಹಾಗಾಗಿ ತಮಗೆ ನಮಸ್ಕಾರ. ಹಾಗೆಯೇ ನಾನು ಚಂದ್ರಗುತ್ತಿ ರೇಣುಕಾ ಯಲ್ಲಮ್ಮ, ಆ ತಾಯಿನ ನೆನೆಸ್ಕೊಳ್ಳಬೇಕು. ಆ ತಾಯಿ ದರ್ಶನಕ್ಕೂ ಹೋದಾಗ ನನಗೆ ತುಂಬ ಖುಷಿ. ನಾನು ಆರ್ಟಿಸ್ಟು, ಎಲ್ಲರೂ ಇದು ಮಾಡ್ತಾರೆ ಹೀಗೆ. ಆದರೂ ನಾನು ಕ್ಯೂದಲ್ಲೇ ಹೋಗಬೇಕು, ಕ್ಯೂದಲ್ಲೇ ನಿಂತು ತಾಯಿ ದರ್ಶನ ಮಾಡ್ಕೋಬೇಕು ಅಂತ ಹೋದಾಗ ದೇವಿ ಮುಂದೆ ನಿಂತಿದ್ದೆ. ಎದುರುಗಡೆ ಎದಿರುತ್ತಲ್ಲ, ಅಲ್ಲಿ ಈ ಭಜನಾ ಏನು ಆ ತಾಯಿ ಭಜನಾ ಸಂಘ ಏನಿರುತ್ತಲ್ಲ, ಆ ಮಹಿಳೆಯರಾಗಲಿ ಆ ಪುರುಷರಾಗಲಿ, ಆಮೇಲೆ ಅಲ್ಲಿಯ ಇವರು ಪ್ರಮೀಳಾ ಕುಮಾರಿ ಮೇಡಮ್ ಅಂತ, ಇವರೆಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಂದು ಎರಡನೇದಾಗಿ ಆ ತಾಯಿ ಆ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂತಂದರೆ ಇವತ್ತಿನವರೆಗೂ ಆ ಮನಸ್ಸಿನಲ್ಲಿ ಹಾಗೆ ಇದೆ. ಅದರ ಜೊತೆಗೆ ನಾನು ಸಿರ್ಸಿ ಮಾರಿಕಾಂಬ ಆಗ್ಬೋದು, ಅಥವಾ ದಾನಂದಿ ಭುವನೇಶ್ವರಿ ಇದ್ದಿರ್ಬೋದು, ಮತ್ತು ಇದು ಶ್ರೀರಂಗಪಟ್ಟಣದ ಹತ್ರ ನಿಮಿಷಾಂಬ, ಈ ಎಲ್ಲ ತಾಯಿ ಅಂದರೆ ಎಲ್ಲ ದುರ್ಗಿಯರನ್ನು ನಾನು ಈ ಕ್ಷಣದಲ್ಲಿ ಅದು ಹೇಗೆ ಹೇಳಲಿ, ಆ ತಾಯಿಯ ಆಶೀರ್ವಾದ, ಆ ತಾಯಿ ಅಂದರೆ ಆಶೀರ್ವಾದ ನನ್ನ ಮೇಲೆ, ಅಂಶನ ಮೇಲೆ ಇರಲಿ. ಹಾಗಂತ ತಾಯಿಗೆ ಏನಾದರೂ ಒಂದು ಹಾಡು, ಆ ಹಾಡಿನ ಮುಖಾಂತರ ಒಂದು ಸರಿ ಆರಾಧಿಸೋಣ ಅಂತ ನನ್ನ ಆಸೆ.
ನೋಡಿದ್ರಲ್ಲ, ನನ್ನ ಆಯಿ ಮತ್ತೆ ಕಾನಳ್ಳಿ ಎಲ್ಲ ಅತ್ತಿಗೆಂದಿರಿಗೆ ತುಂಬ ಧನ್ಯವಾದ. ವಿಜಯತ್ತಿಗೆ, ಶಾಂತತಿಗೆ ಅಂದರೆ ನನ್ನ ಆಯಿ, ಆಮೇಲೆ ಪ್ರೇಮತ್ತಿಗೆ, ಗಂಗತ್ತಿಗೆ. ಇನ್ನೊಬ್ಬರ ಹೆಸರನ್ನ ಮಿಸ್ ಮಾಡಿದ್ದೆ ಬೇಕು ಅಂತಾನೆ. ಮಹೇಶ್ವರತ್ತಿಗೆ ಇದನ್ನೆಲ್ಲನೂ ನೀನು ಆರ್ಗನೈಸ್ ಮಾಡಿಕೊಟ್ಟಿದ್ದೆ. ಹಿಂದಿನ ಸರಿ ಗಣಪತಿ ಹಬ್ಬದ ಇದರಲ್ಲಿ ಮಿಸ್ ಆಯ್ತು ಅಂದರೆ ಹೆಸರೆಲ್ಲ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಇದು ಹೇಳಿದ್ದೆ. ದಯವಿಟ್ಟು ಕ್ಷಮಿಸು. ಯಾಕೆಂದರೆ ಈ ಹಾಡುಗಳು ಇದಾಗಬೇಕು ಅಂತಂದಾಗ ನೀನೇ ಎಲ್ಲರನ್ನ ಒಗ್ಗೂಡಿಸಿದ್ದು, ಮುಂದೆ ನಿಂತ್ಕೊಂಡು ಮಾಡಿಸಿದ್ದು. ಸೊ ವಿಶೇಷವಾದಂಥ ಧನ್ಯವಾದ. ನೀನೇನಾದರೂ ಹೇಳೋದಿದ್ದ? ನೀವು ಹೇಳಿದ್ರಲ್ಲ, ಇದು ಬಹಳ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನೀವು ಎಲ್ಲರೂ ಯಾರ್ಯಾರು ಏನು ಹಾಡಿದ್ದೀರಾ ಅದಕ್ಕೆ ಧನ್ಯವಾದಗಳು. ಈ ನವರಾತ್ರಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಿಗ್ಲಿ. ಆಮೇಲೆ ನಾನು ಸ್ಪೆಷಲಿ ನಂಬೋದು ವೈಷ್ಣೋದೇವಿ ಆ ಮಹಾತಾಯಿನ. ಸೊ ಎಲ್ಲರಿಗೂ ಅವ್ರ ಆಶೀರ್ವಾದ ಇರಲಿ. ನಮಸ್ತೆ.